ಹಲೋ, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು HRM ಕಿಚನ್ಸ್. ಡಿಯರ್ ಫ್ರೆಂಡ್ಸ್, ಇವತ್ತು ನಾವೇನು ಮಾಡ್ತಾಯಿದ್ದೀವಿ ಗೊತ್ತಾ? ಕ್ಯಾರೆಟ್ ಸಲಾಡ್. ಕ್ಯಾರೆಟ್ ಸಲಾಡ್ ತುಂಬ ಒಳ್ಳೆಯದು ನಮ್ಮ ದೇಹಕ್ಕೆ ಮತ್ತು ನಮ್ಮ ಆರೋಗ್ಯ ಕೂಡ ತುಂಬ ಒಳ್ಳೆಯದು. ಏನಂದರೆ ಕ್ಯಾರೆಟ್ ಸಲಾಡಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಕ್ಯಾರೆಟಲ್ಲಿ ವಿಟಮಿನ್ ಎ ಇರುತ್ತೆ. ಅದು ನಮ್ಮ ದೇಹಕ್ಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಬರೀ ಕ್ಯಾರೆಟ್ ತಿನ್ನೋಕ್ಕಾಗಲ್ಲ ಅಲ್ವಾ, ಸ್ವಲ್ಪ ಸ್ಪೈಸ್ ಹಾಕೋಣ ಅದಕ್ಕೆ. ಸೊ ಹಾಗಾಗಿ ಇಲ್ಲಿ ನಮಗೆ ಕೋರಿಯಂಡರ್, ಕೊತ್ತಂಬರಿ ಸೊಪ್ಪಿದೆ, ಮತ್ತು ಇದು ಬಂದು ಚಿಲ್ಲಿ, ಅದನ್ನು ಚಿಕ್ಕದಾಗಿ ಸಣ್ಣದಾಗಿ ಕಟ್ ಮಾಡಿದ್ದೀವಿ. ನೆಕ್ಸ್ಟ್ ಬರೀ ಇಷ್ಟೇ ಹಾಕ್ಕೊಂಡ್ರೆ ಆಗುತ್ತಾ? ಬೇರೆ ಇನ್ನೇನು ಬೇಕು? ಸ್ವಲ್ಪ ಏನಾದರೂ ದಾಲ್ ಆ್ಯಡ್ ಮಾಡೋಣ ಅಲ್ಲ. ಸೊ ಅದಕ್ಕೋಸ್ಕರ ನಾವಿಲ್ಲಿ ತೊಗೊಂಡಿದ್ದೀವಿ ಹೆಸರುಬೇಳೆನ ಒಂದು ಅರ್ಧ ಮುಕ್ಕಾಲು ಗಂಟೆ ಚೆನ್ನಾಗಿ ನೆನೆಸಿ ತೊಳೆದು ಇಟ್ಕೊಂಡಿದ್ದೀವಿ. ಎಸ್ ಫ್ರೆಂಡ್ಸ್, ಈಗೇನು ಮಾಡಬೇಕು ಗೊತ್ತಾ? ಈ ಹೆಸರುಬೇಳೆ ದಾಲು, ಇದಕ್ಕೆ ನಾವು ಈ ಕ್ಯಾರೆಟು ಮತ್ತು ಕೋರಿಯಂಡರ್ ಚಾಪ್ ಮಾಡಿಟ್ಟಿರೋದು ಮತ್ತು ಚಿಲ್ಲಿ, ಇದು ಮೂರನ್ನು ಅದಕ್ಕೆ ಮಿಕ್ಸ್ ಮಾಡೋಣ. ನೋಡಿ, ಈಗ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ಲ? ಎಷ್ಟು ಕಲರ್ಫುಲ್ ಆಗಿದೆಯೋ ತಿನ್ನೋದಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಈಗ ಇನ್ನೊಂದು ಕೆಲಸನ ಮಾಡಬೇಕು. ಏನು? ಅದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಹಾಕಬೇಕು. ಟೇಸ್ಟಿಗೆ ಸಾಲ್ಟ್ ಇಲ್ಲ ಅಂದರೆ ಚೆನ್ನಾಗಿರಲ್ಲ ಅಲ್ವಾ? ಸ್ವಲ್ಪ ಸಾಲ್ಟ್ ಹಾಕೋಣ. ಒಂದು 2-3 ಚಿಟಿಕೆ ಅಷ್ಟು ಸಾಲ್ಟ್ ಹಾಕಿದ್ದೀವಿ. ಈಗೇನು ಮಾಡಬೇಕು? ಎಲ್ಲನ ಮಿಕ್ಸ್ ಮಾಡಬೇಕು. ಎಲ್ಲವನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡೋಣ. ನೋಡಿ, ಈಗ ನಮ್ಮ ಸಲಾಡ್ ರೆಡಿ ಇದೆ. ಬೇಕಿದ್ರೆ ಇದಕ್ಕೆ ನೀವು ಸ್ವಲ್ಪ ತೆಂಗಿನಕಾಯಿ ತುರಿನೂ ಹಾಕ್ಕೋಬೋದು. ಆದರೆ ಯಾರು ಹೆಲ್ತ್ ಕಾನ್ಷಿಯಸ್ ಇರ್ತಾರಲ್ವ, ಅವರಿಗೆ ತೆಂಗಿನಕಾಯಿ ತುರಿ ಹಾಕೋದು ಅಷ್ಟು ಒಳ್ಳೆಯದಲ್ಲ ಅಂದ್ಕೊಳ್ತೀನಿ. ಯಾಕಂದರೆ ಅದು ಸ್ವಲ್ಪ ಕಂಟೆಂಟ್ ಜಾಸ್ತಿ ಇರುತ್ತಲ್ಲ, ಎಂಥದ್ದಾಗತ್ತೆ, ಕೊಲೆಸ್ಟ್ರಾಲ್ ಅಂತ ಹೇಳ್ತಾರಲ್ಲ ಅದು. ಸೊ ಹಾಗಾಗಿ ಕೆಲವರು ಕೊಕೊನಟ್ನ ಆದಷ್ಟು ಅವಾಯ್ಡ್ ಮಾಡ್ತಾರೆ. ಹಾಗಾಗಿ ಇದು ತುಂಬ ಹೆಲ್ದಿಯಾಗಿರುತ್ತೆ. ಇನ್ನೊಂದು ಫ್ರೆಂಡ್ಸ್ ಏನು ಗೊತ್ತಾ? ಇದಕ್ಕೆ ನೀವು ಸ್ವಲ್ಪ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ಇಂಗು ಹಾಕಿ ಒಗ್ಗರಣೆ ಮಾಡಿ ಇದಕ್ಕೆ ಹಾಕಿದ್ರೆ ಅದೇ ಕೋಸಂಬರಿ ಆಗುತ್ತೆ, ಕ್ಯಾರೆಟ್ ಕೋಸಂಬರಿ ಅಲ್ವಾ? ಸೊ ಇದು ಟೇಸ್ಟಿಯಾಗಿರುತ್ತಲ್ಲ, ತಿಂದು ನೋಡೋಣ. ಎಸ್, ತುಂಬ ಟೇಸ್ಟಿಯಾಗಿದೆ. ನೀವು ಮಾಡ್ಕೊಂಡು ತಿನ್ನಿ. ಈಗ ನಾವು ಕೊಡೋವಂಥ ಈ ಒಂದು ರೆಸಿಪಿಗಳು ತುಂಬ ಹೆಲ್ತ್ ಕಾನ್ಷಿಯಸ್ ಇರೋರಿಗೆ, ಮತ್ತು ಇಲ್ಲಿ ಬೆಂಗಳೂರಿಗೆ ಬಂದು ಹಾಸ್ಟೆಲ್ಸಲ್ಲಿ ಇರ್ತಾರಲ್ವ, ಸೊ ಹೋಮ್ ಸ್ಟೇಗಳಲ್ಲಿ, ಹಾಸ್ಟೆಲ್ಗಳಲ್ಲಿ ಇರೋವಂಥ ಹೆಣ್ಮಕ್ಳುಗಳಿಗೆ ತುಂಬ ಈಸಿ ಆಗುತ್ತೆ. ಹೆಲ್ದಿನೂ ಇರುತ್ತೆ, ಜೊತೆಗೆ ಈಸಿನೂ ಇರುತ್ತೆ ಅಲ್ವಾ? ಮಾಡ್ಕೊಂಡು ತಿಂತೀರಾ ಅಲ್ವಾ ಫ್ರೆಂಡ್ಸ್? ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೂ ಹೆಚ್ಚು ರೆಸಿಪಿಗಳು ಬರ್ತಾ ಇರುತ್ತೆ. ಅದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.